ಹಾಯ್ ಹಲೋ ವೀಕ್ಷಕರೇ, ಇವತ್ತು ಏನಪ್ಪ ಸ್ಪೆಷಲ್ ವಿಡಿಯೋ ಅಂದರೆ ಸೌದಿಯಲ್ಲಿರುವಂಥ ನಾನು ಜಿದ್ದಾ ಅನ್ನೋ ಊರಲ್ಲಿ ಇವತ್ತು ಚಿನ್ನದ ರೇಟು ತುಂಬ ಕಡಿಮೆ ಇತ್ತು. ಸೌದಿಯಲ್ಲಿ ದುಡಿಯುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಿಂಗಳಿಗೆ ಒಂದು 500 ರೂಪಾಯಿ 600 ರೂಪಾಯಿ ಉಳಿಸ್ಕೊಂಡು ಒಂದೊಂದು ಗ್ರಾಮ್ ಚಿನ್ನ ತಗೊಳ್ಳಿ. ನೀವು ಊರಿಗೆ ಹೋಗಬೇಕಾದ್ರೆ ನಿಮ್ಮ ಚಿನ್ನ ಒಂದು ಘಟ್ಟ ಆಗುತ್ತೆ. ಆಮೇಲೆ ನೀವು ಅದನ್ನು ಊರಿಗೆ ತೊಗೊಂಡೋಗಿ ಮಾರಿ ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ಅಂತ ನಾನು ಚಿನ್ನ ತಗೊಳ್ಳೋಕ್ಕೆ ಜಿದ್ದಾದಲ್ಲಿರುವಂಥ ಬಲದ್ ಎಂಬ ಊರಿಗೆ ಬಂದೆ. ಹಬ್ಬ ನೋಡಲು ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಕಣ್ರಿ. ಏನು ಲೈಟು, ಏನು ಜನ, ಆಹಾ. ಅದೇ ರೀತಿ ನಾನು ಅಲ್ಲಿ ಇಲ್ಲಿ ಸುತ್ತಾಡಿ 2-3 ಬ್ರಾಂಚಿಗೆ ಹೋಗಿ ಕೇಳಿದೆ ಕಣ್ರಿ. ಚಿನ್ನದ ರೇಟು ಒಂದೊಂದು ಕಡೆ 5-5 ನಿಮಿಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಅಂತೂ ಇಂತೂ ಕೇಳಿದ್ರಲ್ಲಿ ಒಂದು ಅಂಗಡಿಲಿ ಮಾತ್ರ ತುಂಬ ಕಮ್ಮಿ ಇತ್ತು. ಶೇರ್ ಮಾರ್ಕೆಟ್ ಆಗೋದು ನೋಡಿ ಇಲ್ಲೇ ದ ಸ್ವಿಸ್ ಸೆಂಟರ್ ಅಂತ ಚಿಕ್ಕ ಅಂಗಡಿ ನೋಡೋದಕ್ಕೆ ಕಿಲೋನ್ಗಟ್ಟಲೆ ಚಿನ್ನ ಇಟ್ಟಿರ್ತಾನೆ. ಇಲ್ಲಿ ಬಂದು ಕೇಳಬೇಕಾದ್ರೆ ತುಂಬ ಅಲ್ಲಿಗೂ ಇಲ್ಲಿಗೂ 10 ರೂಪಾಯಿ ಡಿಫ್ರೆನ್ಸ್ ಇತ್ತು. ಜನ ನೋಡಿದ್ರೆ ಕ್ಯೂ ಮೇಲೆ ಕ್ಯೂ. ಅಂತೂ ಇಂತೂ ನಾನು ಒಂದು 5 ಗ್ರಾಮ್ ಗೋಲ್ಡ್ ಕಾಯಿನ್ ಬಿಸ್ಕೆಟ್ ತಗೊಂಡೆ ಕಣ್ರಿ. ನೋಡಿ, ಇದೇ ಬಿಲ್ಲು, ಇದೇ ಕಾಯಿನು. ಆಹಾ, ಒಂದು ಮನಸ್ಸಿಗೆ ಉಲ್ಲಾಸ, ಏನೋ ಸಂತೋಷ. ಬಂದು ನಾನು 7 ತಿಂಗಳಾಯಿತು ಸೌದಿ ಅರೇಬಿಯಾಗೆ. ಇದುವರೆಗೂ ನಾನು 7 ಕಾಯಿನು ಪರ್ಚೇಸ್ ಮಾಡಿದ್ದೀನಿ. 7 ಗ್ರಾಮು ಇರೋವರೆಗೂ ಒಂದೊಂದು ಗ್ರಾಮ್ ಅಂದ್ಬಿಟ್ಟು ತಗೋಬೋದ್ರಿ. ಹಂಗೆ ನೋಡೋಣ ಅಂದ್ಬಿಟ್ಟು ಚಿನ್ನದ ರೇಟ್ ಎಷ್ಟು ಅಂತ ಚಿನ್ನಕ್ಕೆ ಹೋಗಿ ಕೇಳಬೇಕಾದ್ರೆ ಅದೇ 22 ಗ್ರಾಮಿಗೆ ಅವನು ಹೇಳ್ದ 570 ರೂಪಾಯಿ. ಅಲ್ಲಿಗೂ ಇಲ್ಲಿಗೂ 70 ರೂಪಾಯಿ ಡಿಫ್ರೆನ್ಸು. ಅಂದರೆ ಇಲ್ಲಿ ಮೇಕಿಂಗ್ ಚಾರ್ಜು, ಆದರೆ ಟ್ಯಾಕ್ಸ್ ಹಾಕಲ್ಲ ಕಣ್ರಿ. ಮೇಕಿಂಗ್ ಚಾರ್ಜ್ ಹಾಕೇ ಹಾಕ್ತಾರೆ. ಚಿನ್ನದ ಕ್ವಾಲಿಟಿ ಮೇಲೆ ಹೋಗುತ್ತೆ. ನೋಡಿ, ಇದೇ ಕಾರ್ನಿಶ್ ಸೆಂಟರ್. ಇಲ್ಲಿ ನಿಮಗೆ ಅಪ್ಪ ಅಮ್ಮ ಬಿಟ್ಟರೆ ಬಾಕಿ ಎಲ್ಲವೂ ಸಿಗುತ್ತೆ. ಅಂತೂ ಇಂತೂ ರಾತ್ರಿ ನಾನು ಅಲ್ಲೆಲ್ಲ ಸುತ್ತಾಡ್ಬಿಟ್ಟು ಚಿನ್ನ ತಗೊಂಡು ಮನಸ್ಸಿಗೆ ಉಲ್ಲಾಸ ಪಡ್ಕೊಂಡು ಹೊಟ್ಟೆಗೆ ಚೆನ್ನಾಗಿ ತಿನ್ಕೊಂಡು ಅಲ್ಲಿಂದ ಹೊರಟೆ. ಪ್ರಿಯ ಸ್ನೇಹಿತರೆ, ಸೌದಿಯಲ್ಲಿ ಯಾರೇ ದುಡಿಲಿ, ಏನೇ ಕೆಲಸ ಏನೇ ಮಾಡಲಿ, ನಿಮಗೆ ಅಂತ ಉಳಿತಾಯ ಅಂತ ಬರುತ್ತೆ. ತಿಂಗಳಿಗೆ 500-600 ಹೊಟ್ಟೆ ಕಟ್ಟಿ ಅದರಲ್ಲಿ 1 ಗ್ರಾಮ್ ಚಿನ್ನ ತಗೊಳ್ಳಿ. ಯಾಕೆ ಅಂದರೆ ಹೋಗ್ಬೇಕಾದ್ರೆ ನಿಮಗೆ ಒಂದೇ ಸಲ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ನಾನು ಶೋ ಅಪ್ ಮಾಡೋಣ ಅಂದ್ಬಿಟ್ಟು ಒಂದು ದೊಡ್ಡ ಮಾಲ್ ಒಳಗಡೆ ಹೋದೆ ಕಣ್ರಿ. ಆಹಾ, ಅಲ್ಲಿ ಏನು ನೀರು, ಏನು ಸಂತೋಷ, ಏನು ಜನ, ಏನು ಖುಷಿ ಕಣ್ರಿ. ಆಹಾ, ಕಣ್ಣಿಗೆ ತಂಪು, ಮನಸ್ಸಿಗೆ ಉಲ್ಲಾಸ. ಓಹೋ ಅನ್ಕೊಂಡು ಸೆಂಟು, ಪರ್ಫ್ಯೂಮು, ಈ ಅನ್ಕೊಂಡು ನಾನು ಬೇಕಾಗಿರೋದೆಲ್ಲ ಪರ್ಚೇಸ್ ಮಾಡ್ಕೊಂಡೆ. ಒಂದು ಸಲ ಹೋದರೆ ಮನಸ್ಸಿಗೆ ಉಲ್ಲಾಸ, ಸಂತೋಷ ಎಲ್ಲವೂ ಸಿಗ್ಬೇಕು ಕಣ್ರಿ. ಸೌದಿಲಿ ಬರೀ ಸುಮ್ಮನೆ ದುಡಿಯೋದೊಂದೇ ಇರಬಾರ್ದು, ಮನಸ್ಸಿಗೆ ಉಲ್ಲಾಸ ಬರೋಂಥ ಕೆಲಸನೂ ಮಾಡಬೇಕು. ಹಂಗಂತ ನಾನು ರೂಮಿಗೆ ತಂದ್ಬಿಟ್ಟು ಹಳೆ ಕಾಯಿನು, ಹಳೆ ದುಡ್ಡು, ಹಳೆ ಬಿಲ್ಲೆಗಳು ಎಲ್ಲ ನೋಡಿ ಎಣಿಸ್ತಾ ಇದ್ದೆ ಎಷ್ಟಿದೆ ಅಂತ. ನೋಡಿ, ನಮ್ಮದು ಮುಂಚೆ ತಗೊಂಡಿರೋ 1 ಗ್ರಾಮ್ ಕಾಯಿನು ಇಲ್ಲೇ ಇತ್ತು. ಆಹಾ, ಅವಾಗ ತಗೋಬೇಕಾರೆ ಇದಕ್ಕೆ 450 ರೂಪಾಯಿ. ಇವಾಗ ಅದೇ 5 ಗ್ರಾಮ್ ತಗೋಬೇಕಾದ್ರೆ 500 ರೂಪಾಯಿ. ಅಲ್ಲಿಗೆ 50 ರೂಪಾಯಿ ಡಿಫ್ರೆನ್ಸ್ ಆಗಿದೆ ನೋಡಿ ಗೆಳೆಯರೆ. ನಾವು ಹೀಗೆ ಕಾಯಿನ್ ಪರ್ಚೇಸ್ ಮಾಡೋದ್ರಿಂದ ನಮಗೆ ಊರಲ್ಲಿ ಈ ಕಾಯಿನಿಗೆ 1 ಗ್ರಾಮಿಗೆ 5,000-6,000 ರೂಪಾಯಿ ದುಡ್ಡು ಸಿಗುತ್ತೆ ಎಕ್ಸ್ಟ್ರಾ. ಯಾಕಂದರೆ ಇದು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆಗಿರುತ್ತೆ. ಊರಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ ನೀವು ಚಿನ್ನ ಖರೀದಿ ಮಾಡ್ಕೊಂಡ್ರೆ ಮಾರ್ಬೇಕಾರೆ ಅದೇ ರೇಟು, ಕೊಡ್ಬೇಕಾರೆ ಮೇಕಿಂಗು, ಮಾಡ್ಬೇಕಾರೆ ಟ್ಯಾಕ್ಸು ಎಲ್ಲವೂ ಸೇರುತ್ತೆ. ಬಟ್ ಕಾಯಿನ್ಗೆ, ಬಿಸ್ಕೆಟ್ಗೆ ನಿಮಗೆ ಇದು ಇರೋದಿಲ್ಲ. ಯಾವುದು ಅಂದರೆ ಮೇಕಿಂಗ್ ಚಾರ್ಜ್ ಹಾಗೂ ಟ್ಯಾಕ್ಸ್ ಕಟ್ಟಂಗಿರಲ್ಲ. ಏನು ರೇಟ್ ಇದೆ, ಏನು ಆನ್ಲೈನಲ್ಲಿ ಏನು ರೇಟ್ ತೋರಿಸ್ತಾ ಇರ್ತಾನೆ ಅದೇ ರೇಟಲ್ಲಿ ಕೊಡ್ತಾನೆ. ನೋಡಿ, ಇದು ಸೌದಿ ಅರೇಬಿಯಾದ ಹಳೆ ದುಡ್ಡು 10 ರೂಪಾಯಿ, ಇಂಡಿಯಾದು 250 ರೂಪಾಯಿ. ಹಾಗೆ ನನ್ನ ಹತ್ರ ಹಳೆ ದುಡ್ಡು ತುಂಬ ಇದೆ ಕಣ್ರಿ. ಇದು 100 ರೂಪಾಯಿ ಒಮನ್ ದುಡ್ಡು. ಹಂಗೆಂತ ಇರೋದನ್ನೆಲ್ಲ ಎಣಿಸ್ಬಿಟ್ಟು, ಇದು ನೋಡಿ ನಮ್ಮ ಗಾಂಧಿ ತಾತ ಊರಿಂದು ನೆನಪಿಗೋಸ್ಕರ ಗಾಂಧಿ ತಾತನ 10 ರೂಪಾಯಿ ನಾನು ಊರಲ್ಲೇ ಇಟ್ಕೊಂಡಿದ್ದೀನಿ. ಇದು ಸೌದಿ ದುಡ್ಡು 10 ರೂಪಾಯಿ ಆಗಿರುತ್ತೆ. ಹಂಗಂತ ಎಲ್ಲ ಜೋಡಿಸಿ ಅಂತೂ ಇಂತೂ 7 ಗ್ರಾಮ್ ಕಾಯಿನ್ ತಗೊಂಡು ಮನಸ್ಸಿಗೆ ಖುಷಿ ಪಡ್ಕೊಂಡು ಈ ವಿಡಿಯೋ ನಾವು ಮಾಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನಮ್ಮದು ಯೂಟ್ಯೂಬಲ್ಲಿ ನೋಡ್ತಾ ಇರಿ. ಸ್ವಲ್ಪ ನೀವು ನಮಗೆ ಸಹಕಾರ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಇದೇ ಥರ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಂಗೆ ಅಂತ ಸೌದಿಲಿರೋರಿಗೆ ನೋಡಿ, ಇವರೇ ನಮ್ಮ ಬಾಸು. ಸೌದಿ ಆಡಳಿತ ಇವ್ರ ಕೈಯಲ್ಲೇ ಇರೋದು. ಇವರೇ ಸೌದಿ ಸಾಮ್ರಾಜ್ಯದ ರಾಜ. ನೋಡಿ, 500 ರೂಪಾಯಿ ಗ್ರಾಮಿಗೆ ಒಂದು ಬಿಲ್ಲು ಬೇರೆ ಕೊಟ್ಟವನೇ. ಬಾಯ್ ಬಾಯ್, ಟೇಕ್ ಕೇರ್.